ಸಿಲಿಕಾನ್ ಸಿಟಿಯನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಲು ಹೊರಟಂತ ಇದೇ ರಾಜ್ಯ ಸರ್ಕಾರ ಇಲ್ಲಿ ನೋಡಿ ಅಮಾಯಕರ ಬಲಿಗಾಗಿ ನಡು ರಸ್ತೆ ಮಧ್ಯೆ ಯಮ ಕಾದು ಕುಳಿತಿದ್ದಾನೆ. ಏನ್ ಸ್ಟೋರಿ ಇದು ನೀವೇ ನೋಡಿ. ಗುಂಡಿ ಗುಂಡಿ ಗುಂಡಿ. I don't like ಗುಂಡಿ, but ಗುಂಡಿ likes me because this is Silicon City. ತಮಾಷೆ ಅನಿಸಿದ್ರು ಇದು ನಿಜ ಕಣ್ರಿ. ಬೆಂಗಳೂರು ಜನ ಅದೇನು ಪಾಪ ಮಾಡಿದ್ದಾರೋ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟಿದ್ರು ಸಿಲಿಕಾನ್ ಸಿಟಿ ಜನರಿಗೆ ಪ್ರಾಬ್ಲಮ್ಗಳು ತಪ್ಪಿದ್ದಲ್ಲ. ಗುಂಡಿ ಬಿದ್ದಿರೋ ರಸ್ತೆಯಲ್ಲಿ ಓಡಾಡದೆ ಬೇರೆ ಗತಿ ಇಲ್ಲ. ಜನ ಓಡಾಡೋ ರಸ್ತೆ ತುಂಬಾ ಗುಂಡಿ ಸಾಮ್ರಾಜ್ಯ. ಇದೇನಾ ಬ್ರ್ಯಾಂಡ್ ಬೆಂಗಳೂರು DCM ಸಾಹೇಬ್ರೆ? ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ತೋರಿಸ್ತೀನಿ ಯಾವ ರೀತಿ ಇದೆ ಸಿಟಿಯ ರಸ್ತೆಗಳಂತ. ನಾ ಪ್ರೆಸೆಂಟ್ ಈಗ ಬಳ್ಳಾರಿ ರಸ್ತೆಯ ವೆಟರ್ನರಿ ಕಾಲೇಜ್ ಎದುರುಗಡೆಯ ಸರ್ವಿಸ್ ರಸ್ತೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿದೆ. ವಾಹನ ಸವಾರರು ದಿನನಿತ್ಯ ಪರದಾಡ್ತಿದ್ದಾರೆ. BBMP ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಅದಲ್ಲದೆ BBMP ಅವರು ಒಂದು ಹೊಸ ಆ್ಯಪ್ ರೆಡಿ ಮಾಡಿದ್ದಾರೆ, ಗುಂಡಿ ಗಮನ ಅಂತ. ಗುಂಡಿ ಮೇಲೆ ಗಮನ ಹರಿಸಿಲ್ಲ, ಇನ್ನು ಆ್ಯಪ್ ಮೇಲೆ ಹರಿಸ್ತಾರೆ, ಅವರು ಹರಿಸೋದೇ ಇಲ್ಲ. ಈ ರಸ್ತೆ ಗುಂಡಿಗಳನ್ನ ನೋಡ್ತಿದ್ರೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅನಿಸುತ್ತೆ. ಹೆಬ್ಬಾಳದ ವೆಟರ್ನರಿ ಕಾಲೇಜಿನ ಸರ್ವಿಸ್ ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿದೆ. ಒಂದೊಂದು ಗುಂಡಿಗಳು ಒಂದಕ್ಕೊಂದು ಕಾಂಪಿಟೇಷನ್ ಕೊಡುವಂತಿವೆ, ಬಲಿಗಾಗಿ ಕಾದು ಕುಳಿತಿವೆ. ಇದು ನಮ್ಮ ಬೆಂಗಳೂರನ್ನ ರೆಡಿ ಮಾಡ್ತಾರೆ ಅನ್ನೋ ಗ್ಯಾರಂಟಿನೇ ಇಲ್ಲ. 100% ಇದು ಇನ್ನೂ 10 ವರ್ಷ ಅನುಭವಿಸ್ಬೇಕೇನೋ ಈ ಗುಂಡಿಗಳಲ್ಲಿ. ತುಂಬಾ ದಿನದಿಂದ ಐತಿ. ಮಳೆ ಬಂದ್ರೆ ಇದೊಂದು ಸಮಸ್ಯೆ. ಮಾಡ್ತಾರೆ, ಯಾವಾಗ ಆಗುತ್ತೆ ಅನ್ನೋದು ಗ್ಯಾರಂಟಿನೇ ಇಲ್ಲ. ಇದೇ ಹೆಬ್ಬಾಳದಲ್ಲಿ ರಾತ್ರಿ ವೇಳೆ ಕತ್ತಲಲ್ಲೇ ಅಂಡರ್ ಪಾಸ್ ನಲ್ಲಿ ಸಂಚರಿಸಬೇಕು. ಸರಿಯಾಗಿ ಒಂದೇ ಒಂದು ಲೈಟಿನ ವ್ಯವಸ್ಥೆ ಇಲ್ವಂತೆ. ಈ ಬಗ್ಗೆ BBMP ಅಧಿಕಾರಿಗಳ ಗಮನಕ್ಕೂ ತಂದ್ರು ನೋ ಯೂಸ್. ಯಾರಿಗೆ ಹೇಳಿದ್ರು ಕೂಡ ಮಾಡ್ತಾ ಇಲ್ಲ. ಪ್ರತಿ ಸಲ ಆಕ್ಸಿಡೆಂಟ್ ಆಗೋದು, ಡಿಲೇ ಆಗೋದು ಇದೇ ಆಗ್ತಾ ಇದೆ. ಎಷ್ಟು ಪ್ರತಿ ವರ್ಷ ಇದೇ ಹಾಡು ಹೊಸದಾಗಿ ಹಾಕ್ತಾರೆ, ದುಡ್ಡು ಖರ್ಚು ಮಾಡ್ತಾರೆ. ಅದಾದ್ಮೇಲೆ ನೋಡಿದ್ರೆ ಇನ್ನೇನು ಆಗಕ್ಕಿಲ್ಲ. ಇದ್ರೊಳಗಡೆ ಲೈಟು ಇರಕ್ಕಿಲ್ಲ, ಕತ್ಲಲ್ಲಿ ಹಾಗೆ ಹೋಗ್ತಾ ಇರ್ತೀವಿ, ಲೈಟು ಇರಕ್ಕಿಲ್ಲ. ಅದೇನೇ ಹೇಳಿ ಬ್ರ್ಯಾಂಡ್ ಬೆಂಗಳೂರು ಅಂತ ಬಡಾಯಿ ಕೊಚ್ಚಿಕೊಳ್ಳೋ ನಮ್ಮ ರಾಜಕೀಯ ನಾಯಕರಿಗೆ ಈ ಗುಂಡಿಗಳು ಕಾಣಲ್ವೋ ಅಥವಾ ಕಾಣಿಸಿದ್ರೂ ಕುರುಡರ ರೀತಿ ಇರ್ತಾರೋ ಗೊತ್ತಿಲ್ಲ. ಆದ್ರೆ ವೋಟ್ ಹಾಕಿದ ಮತದಾರನಿಗಂತೂ ಸಮಸ್ಯೆ ತಪ್ಪಿದ್ದಲ್ಲ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಈ ಡೆಂಗಿ ಆರ್ಭಟ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ದಿನೇ ದಿನೇ ಈ ಡೆಂಗಿ ಕೇಸ್ ಹೆಚ್ಚುತ್ತಾನೆ ಇದೆ. ಏರಿಕೆ ಕಾಣ್ತಿರುವಂತಹ ಈ ಪ್ರಕರಣಗಳು ಆರೋಗ್ಯ ಇಲಾಖೆ ನಿದ್ದೆಯನ್ನ ಕೆಡಿಸಿದೆ. ಹಾಗಾದ್ರೆ ಎಷ್ಟು ಕೇಸ್ ಇದೆ ಸದ್ಯ ನೀವೇ ನೋಡಿ. IT ಸಿಟಿಯಲ್ಲಿ ಮಹಾಮಾರಿ ಆರ್ಭಟ. 10,000 ಕೇಸ್, ಡೆಂಗಿ ಮತ್ತಷ್ಟು ಮಾರಕ. ಆರೋಗ್ಯ ಇಲಾಖೆಗೆ ಸಂಕಟದ ಮೇಲೆ ಸಂಕಟ. IT ಸಿಟಿ ಈಗ ಡೆಡ್ಲಿ ಸಿಟಿ ಆಗ್ತಿದೆ. ನಗರದಲ್ಲಿ ಡೆಂಗಿ ಮಾರಿ ಜನರಲ್ಲಿ ಭಯ ಹೆಚ್ಚಿಸುತ್ತಿದೆ. ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಅಖಾಡಕ್ಕೆ ಇಳಿದ್ರು. ಮಲ್ಲೇಶ್ವರಂ KC ಜನರಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಇನ್ನು ಬೆಂಗಳೂರಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ 10,000 ಗಡಿ ದಾಟಿದೆ. ಕಳೆದೊಂದು ವಾರದಲ್ಲಿ ಕೇಸ್ಗಳ ಸಂಖ್ಯೆ ಹೇಗೆ ಹೆಚ್ಚಾಯಿತು ಅಂತ ನೋಡೋದಾದ್ರೆ, ಆಗಸ್ಟ್ ನಲ್ಲಿ ಡೆಂಗಿ ಕೇಸ್ ನಾಗಲೋಟ ನೋಡೋದಾದ್ರೆ ಆಗಸ್ಟ್ 1ರಂದು 156 ಡೆಂಗಿ ಕೇಸ್, ಆಗಸ್ಟ್ 2ರಂದು 123 ಡೆಂಗಿ ಕೇಸ್, ಆಗಸ್ಟ್ 3ಕ್ಕೆ 67 ಡೆಂಗಿ ಕೇಸ್ ದಾಖಲಾಗಿವೆ. ಇದಲ್ಲದೆ ಆಗಸ್ಟ್ 4ಕ್ಕೆ 30 ಡೆಂಗಿ ಕೇಸ್, ಆಗಸ್ಟ್ 5ರಂದು 126 ಡೆಂಗಿ ಕೇಸ್, ಆಗಸ್ಟ್ 6ಕ್ಕೆ 104 ಡೆಂಗಿ ಕೇಸ್ ಪತ್ತೆಯಾಗಿವೆ. ಇನ್ನು ಆಗಸ್ಟ್ 7ರಂದು 117 ಡೆಂಗಿ ಕೇಸ್, ಆಗಸ್ಟ್ 8ರಂದು 134 ಡೆಂಗಿ ಕೇಸ್ ದಾಖಲಾಗಿವೆ. ಸದ್ಯ ರಾಜ್ಯದಲ್ಲಿ 20,984 ಡೆಂಗಿ ಕೇಸ್ ದಾಖಲಾಗಿದೆ. ಇಡೀ ದೇಶದಲ್ಲಿ ಹೆಚ್ಚು ಡೆಂಗಿ ಕೇಸ್ ಇರುವ ಸಿಟಿಗಳಲ್ಲಿ ಬೆಂಗಳೂರು ಕೂಡ ಒಂದಾಗಿದೆ. ಕಳೆದ ಜುಲೈ 27ರಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ BBMP ಅಧಿಕಾರಿಗಳ ಸಭೆ ಕರೆದಿದ್ರು. 2 ವಾರಗಳಲ್ಲಿ ಡೆಂಗಿ ನಿಯಂತ್ರಣಕ್ಕೆ ತರಬೇಕು ಅಂತ ಟಾಸ್ಕ್ ನೀಡಿದ್ರು. ಆಗಸ್ಟ್ 10ಕ್ಕೆ ಅಂದ್ರೆ ನಿನ್ನೆಗೆ ಅಧಿಕಾರಿಗಳಿಗೆ ನೀಡಿದ ಟಾಸ್ಕ್ ನ ಡೆಡ್ ಲೈನ್ ಮುಗಿದಿದೆ. ಆದ್ರೂ ಡೆಂಗಿ ಕಂಟ್ರೋಲ್ಗೆ ಬಂದಿಲ್ಲ. ಇದ್ರ ಬಗ್ಗೆ ನಿಮ್ಮ ಪೂರ್ತಿ ಗಮನ ಇರಬೇಕು. ಮತ್ತೆ ತಾವು ದಿನನಿತ್ಯ ಮಾನಿಟರ್ ಮಾಡಬೇಕು.
ನಮ್ಮ ಜನ, ನಮ್ಮ ಆರೋಗ್ಯ ಕಾರ್ಯಕರ್ತರು ಇರ್ಬೋದು, ಬೇರೆ ಸಿಬ್ಬಂದಿ ಇರ್ಬೋದು ಅಥವಾ ಸ್ವಯಂ ಸೇವಕರು ಇರ್ಬೋದು, ಎಲ್ಲರೂ ಉಪಯೋಗಿಸ್ಕೊಂಡು ಏನು ಉತ್ಪತ್ತಿಯಾಗುವಂಥ ಒಂದು ಸ್ಥಳದಲ್ಲಿ ಅದನ್ನು ನಾಶ ಮಾಡುವಂಥ ಪ್ರಕ್ರಿಯೆ ಮತ್ತು ಡೆಂಗ್ಯೂವನ್ನು ಮಾನಿಟರ್ ಮಾಡುವಂಥದ್ದು. ಡೆಂಗ್ಯೂ ಪೇಷಂಟ್ಸ್ ಯಾರೇ ಇದ್ದರೂ ಕೂಡ ಅವರನ್ನು ನಾವು ಡೆಂಗ್ಯೂಯಿಂದ ಹೊರಗೆ ಬರುವವರೆಗೂ 14 ದಿವಸ ಅವ್ರ ಜೊತೆ ನಾವು ಸಂಪರ್ಕ ಇಟ್ಕೊಂಡಿರಬೇಕು. ಅವ್ರಿಗೆ ನಾವು ನಮ್ಮ ಕಂಟ್ರೋಲ್ ರೂಮಿಂದ ಅವ್ರಿಗೆ ಫೋನ್ ಮಾಡಿಕೊಂಡು ಹೇಗಿದ್ದಾರೆ, ಏನಾಗ್ತದೆ ತಿಳ್ಕೊಳ್ಬೇಕು. ಒಟ್ನಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ಜನರಿಗೆ ಮತ್ತೆ ಡೆಂಗಿ ಭೀತಿ ಹೆಚ್ಚಾಗ್ತಿದೆ. ಇದಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರ ಅದ್ಯಾವ ರೀತಿ ಬ್ರೇಕ್ ಹಾಕುತ್ತೋ ಕಾದು ನೋಡಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.